ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಎಲ್ಲ ಶಾಸ್ತ್ರನ ಶುರು ಮಾಡ್ತಾ ಇರ್ತಾರೆ. ವಿದ್ಯಾಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಸಾನೇ ಭಯ ಆಗ್ತೈತೆ, ಒಂದು ವೇಳೆ ನಿಜ ಗೊತ್ತಾಗ್ಬಿಟ್ರೆ ಏನು ಮಾಡಲಿ ಅಂತ ಟೆನ್ಷನಲ್ಲಿರ್ತಾರೆ. ಆಗ ಶಿವರಾಮೇಗೌಡರು, ನಮ್ಮ ಮನೆ ಮುದ್ದು ಸೊಸೆಯಮ್ಮ ನೀನು ನೋಡು, ನಿನ್ನ ಮುದ್ದು ಸೊಸೆಗೆ ನಿನಗೆ ಇವತ್ತೇ ಒಂದು ಒಳ್ಳೆ ಉಡುಗೊರೆನ ಕೊಡ್ತಾ ಇದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭದ್ರ ಅವರು, ಅಪ್ಪಯ್ಯ ಏನು ಹೇಳ್ತಾ ಇದ್ದೀವ್ರಿ, ಏನು ಉಡುಗೊರೆ ವಿದ್ಯಾಗ ಅಂತ ಕೇಳ್ತಾರೆ. ಆಗ ಶಿವರಾಮೇಗೌಡರು, ಹೌದು ಕಣ್ಲ, ನಮ್ಮ ವಿದ್ಯಾ ನಮ್ಮ ಮನೆ ಮುದ್ದು ಸೊಸೆಗೆ ಡಾಕ್ಟ್ರು ಓದೋ ಕನಸಿದೆಯಲ್ವಾ, ಆ ಡಾಕ್ಟ್ರು ಓದೋ ಕನಸನ್ನು ನಾನು ನೆನ್ಸು ಮಾಡ್ತೀವಿ, ನಾನೇ ಕರ್ಕೊಂಡು ಹೋಗಿ ವಿದ್ಯಾನ ಡಾಕ್ಟ್ರು ಓದಿಸ್ತೀವಿ, ವಿದ್ಯಾ ನಿನ್ನ ಕನಸನ್ನು ನೆರವೇರಿಸ್ತೀನಿ ಕಣವ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮಾವಯ್ಯ, ನೀವು ಹೇಳ್ತಾ ಇರೋದು ನಿಜನಾ ಅಂತ ಇಲ್ಲಿ ವಿದ್ಯಾ ಕೇಳ್ತಾರೆ. ಹ್ಞೂ ಕಣವ್ವ, ನಿನ್ನ ಆಸೆನೇ ನಮ್ಮ ಆಸೆ. ಹೇಗೂ ನೀನು ಇವಾಗ ತಾಯಿ ಆಗ್ತಾ ಇದೆಯಲ್ವಾ, ನೀನು ತಾಯಿ ಆದಮೇಲೆ ಖಂಡಿತವಾಗ್ಲೂ ನೀನು ಡಾಕ್ಟ್ರು ಓದೋಕ್ಕೆ ನಾನು ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇದ್ರೆ, ಈ ಕಡೆ ಈಶ್ವರಿಗಂತೂ ಕೆಂಡದಂಥ ಕೋಪ ಬರ್ತಾ ಇರುತ್ತೆ. ನನ್ನ ಮನೆ ಹಾಳಿ ನನ್ನ ಮಗನ ಮನೆಯಿಂದ ಹೊರಗಡೆ ಹಾಕಿಬಿಟ್ಟು ನೀನು ಸುಖವಾಗಿರ್ತೇನೆ, ಅದು ನಿನ್ನನ್ನು ಈ ರೀತಿ ಹೊಗಳ್ತಾ ಇದ್ದಾರ, ಅದಕ್ಕೆ ನಾನಂತೂ ಅವಕಾಶ ಮಾಡಿಕೊಡೋಕ್ಕಿಲ್ಲ ಕಣೆ, ನಿಲ್ಲ ಕಣೆ, ನೀನು ಮಾತ್ರ ಸುಖವಾಗಿರಬಾರ್ದು ಅಂತ ಹೇಳಿ ಈಶ್ವರಿ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ವಿದ್ಯೆ ಮೇಲೆ. ಅದೇ ರೀತಿ ವಿದ್ಯೆಗೆ ಎಲ್ಲರೂ ಕೂಡ ಮಡಿಲಕ್ಕಿನ ತುಂಬ್ತಾರೆ. ಆಗ ವಿದ್ಯೆಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಮೋಹನ ಕೂಡ ಬಂದು ವಿದ್ಯೆಗೆ ಮಡ್ಲಕ್ಕಿ ತುಂಬಿ ಹೋಗ್ತಾರೆ. ಅಯ್ಯೋ ದೇವ್ರೆ, ನನಗೂ ಕೂಡ ಸಾನೇ ಭಯ ಆಗ್ತೈತೆ, ವಿದ್ಯೆಗೇನೋ ಡಾಕ್ಟ್ರು ಓದಿಸ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ, ಆದರೆ ವಿದ್ಯಾ ತಾಯಿ ಆಗ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾದರೆ ಅದು ಏನಾಗುತ್ತೋ ಏನೋ ಅಂತ ಇಲ್ಲಿ ಮೋಹನ ಕೂಡ ತುಂಬಾ ಭಯದಲ್ಲಿರ್ತಾರೆ. ಅದೇ ಸಮಯಕ್ಕೆ ಈಶ್ವರಿ ಮಾತ್ರ ಮಡ್ಲಕ್ಕಿ ತುಂಬುವಾಗಲೇ, ಏಯ್ ನೀನು ನನ್ನ ಮಗನ ಮನೆಯಿಂದ ಹೊರಗೆ ಹಾಕಿ ನೀನು ಸುಖವಾಗಿರೋಕ್ಕೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ದೇನೆ, ಇಲ್ಲ ಕಣೆ, ಇವತ್ತು ನೀನು ಬಣ್ಣನ ಬಯಲು ಮಾಡ್ತೀನಿ ಕಣೆ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಕಣೆ ಅಂತ ಈಶ್ವರಿ ಕೂಗಾಡ್ತಾರೆ. ಅದನ್ನು ನೋಡಿ ಮನೆಯವರೆಲ್ಲರೂ ಕೂಡ ಟೆನ್ಷನ್ ಆಗ್ತಾ ಇರ್ತಾರೆ. ಆಗ ಈಶ್ವರಿ, ಏಯ್ ವಿದ್ಯಾ ಎದ್ದೇಳೆ, ಬಾಬಾ ನೀ ಮನೆ ಮುದ್ದು ಸೊಸೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ಮನೆ ಮುದ್ದು ಸೊಸೆ ನಿಮ್ಮ ಹತ್ರ ಒಂದು ಗುಡ್ಡನ್ನೇ ಬಚ್ಚಿಟ್ಬಿಟ್ಟಿದ್ದಾಳೆ, ಅದನ್ನು ನಾನು ತೋರಿಸಿಲ್ಲ ಅಂದರೆ ಹೇಗೆ ಹೇಳಿ ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಇಲ್ಲಿ ವಿದ್ಯಾ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ಚಿಕ್ಕತ್ತೆ, ಬೇಡ ಚಿಕ್ಕತ್ತೆ ಅಂತ ಇಲ್ಲಿ ವಿದ್ಯಾ ಕೂಗಿದ್ರು ಕೂಡ, ಏಯ್ ಬಿಡ್ತೀನಿ ಅನ್ಕೊಂಡಿದ್ದೀನಿ, ನನ್ನಿಂದ ನನ್ನ ಮಗನ ಬೀದಿ ಪಾಲ್ ಮಾಡಿದೆ ನೀನು, ನಿನ್ನ ಮಗನ ಈ ರೀತಿ ಬಚ್ಚಿಟ್ಕೊಂಡ್ರೆ ಹೇಗೆ ವಿದ್ಯಾ, ಎಲ್ರಿಗೂ ತೋರಿಸ್ಬೇಕಲ್ವಾ ನಿನ್ನ ಮಗನ ಅಂತ ಹೇಳಿ ಈಶ್ವರಿ ಕೂಗಾಡ್ತಾರೆ. ಆಗ ಇಲ್ಲಿ ಎಲ್ಲರೂ ಕೂಡ ತುಂಬ ಭಯ ಆಗ್ತಾರೆ. ಆಗ ಶಿವರಾಮೇಗೌಡರು, ಈಶ್ವರಿ ಏನೇ ಮಾಡ್ತಾ ಇದೆಯಾ, ಏನಾಯಿತು ನಿನಗೆ ಅಂತ ಕೇಳ್ತಾರೆ. ಅಯ್ಯೋ ಬಾವಾ, ನಿಮ್ಗೆ ಗೊತ್ತಿಲ್ಲದಿರೋ ಒಂದು ವಿಷಯನ ಇಷ್ಟು ದಿನ ನಿಮ್ಮ ಈ ಮುದ್ದು ಸೊಸೆ ಬಚ್ಚಿಟ್ಟಿದ್ದಾಳೆ, ಅದನ್ನು ನಾನು ನಿಮಗೆ ತೋರಿಸ್ಲೇಬೇಕಲ್ವಾ ಬಾವಾ ಅಂತ ಹೇಳಿ ವಿದ್ಯಾ ಹೊಟ್ಟೆಲಿರೋ ಬಟ್ಟೆನ ತೆಗೆದು ಎಸ್ದೇ ಬಿಡ್ತಾರೆ. ಅದನ್ನು ನೋಡಿ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಆಗ ಶಿವರಾಮೇಗೌಡರು, ಏನಿದು, ಏನು ಮಾಡ್ತಾ ಇದೆಯಾ, ಇದೆಲ್ಲ ಏನು ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಹೋಗ್ತಾರೆ. ಎಲ್ರಿಗೂ ಕೂಡ ಇದೇನು ಅಂತಲೂ ಕೂಡ ಗೊತ್ತಾಗ್ತಾರಲ್ಲ. ಆಗ ಈ ಕಡೆ ವಿದ್ಯಾ ಮಾತ್ರ ತುಂಬಾ ಭಯ ಆಗ್ತಾರೆ. ಆಗ ಭದ್ರ, ಏನಿದು, ಏನು ಚಿಕ್ಕತ್ತೆ ಇದಲ್ಲ ಅಂತ ಕೇಳ್ತಾ ಇರ್ತಾರೆ. ಅಯ್ಯೋ ಪಾಪ, ನಿಮ್ಗೇನು ವಿಷಯ ಗೊತ್ತಿಲ್ಲಲ್ವಾ, ಈ ನಿಮ್ಮ ಮನೆ ಮುದ್ದು ಸೊಸೆ ಇದ್ದಾಳಲ್ಲ, ಇವಳು ಹೊಟ್ಟೆಯಲ್ಲಿ ಮಗನೇ ಇಲ್ಲ, ಇವಳು ನಿಮ್ಮಿಂದ ಈ ವಿಷಯನ ಮುಚ್ಚಿಟ್ಟವಳೆ, ಇಷ್ಟು ದಿನ ಈ ವಿಷಯನ ತನ್ನ ಮನಸ್ಸಲ್ಲೇ ಇಟ್ಕೊಂಡು ತನ್ನ ಹೊಟ್ಟೆಯಲ್ಲಿ ಮಗು ಐತೆ ಅಂತ ಹೇಳ್ತಾ ಇದ್ದಾಳಲ್ಲ, ಅದು ಮಗು ಬೇರೆ ಯಾವುದೂ ಅಲ್ಲ, ಈ ಬಟ್ಟೆನೇ ಅವಳು ಮಗು, ಇಷ್ಟು ದಿನ ನಿಮಗೆಲ್ಲ ಮೋಸ ಮಾಡಿದ್ದಾಳೆ, ಅವಳು ಮೋಸನ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ, ಈಗ ಗೊತ್ತಾಯ್ತಲ್ವಾ ಅಂತ ಈಶ್ವರಿ ಹೇಳ್ತಾರೆ. ಈಗ ಇವಳಿಗೆ ಏನು ಶಿಕ್ಷೆ ಕೊಡ್ತೀರಾ ಬಾಬಾ ಅಂತ ಈಶ್ವರಿ ಕೂಗಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರಂತೂ ಬೆಚ್ಚಿ ಬಿದ್ದು ಹೋಗ್ತಾರೆ. ಕನಸನ್ನ ನುಚ್ಚು ನೂರು ಮಾಡಿದಾಳೆ, ಇವಳು ಸಾಮಾನ್ಯದವಳು ಅನ್ಕೊಂಡಿದ್ದೀರಾ ಬಾವಾ, ಲೇ ಭದ್ರ, ನೋಡ ಭದ್ರ, ಹಿಂಗೆ ಮೋಸ ಮಾಡಿಬಿಟ್ಟಾಳೆ, ನೀನು ತಾಯಿ ಬರ್ತಾಳೆ ಅಂತ ಆಸೆ ಇಟ್ಕೊಂಡಿದ್ಯಾ, ಅದಕ್ಕೂ ಕೂಡ ನುಚ್ಚು ನೂರು ಮಾಡಿದಾಳೆ, ನಿನ್ನಿಂದನೇ ಕೂಡ ಈ ವಿಷಯನ ಬಚ್ಚಿಟ್ಟಿದ್ದಾಳೆ, ಇವಳನ್ನ ಸುಮ್ಮನೆ ಬಿಡ್ಬೇಕಂತೀರಾ ಬಾವಾ, ಇವಳನ್ನ ಏನು ಮಾಡೋಣ ಹೇಳಿ ಬಾವಾ, ಇಂತಹ ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದಾಳೆ
ಇದ್ದಾಳಲ್ಲ ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಆಗ ವಿದ್ಯಾ ಹೋಗ್ಬಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ, ನಾನು ಯಾಕೆ ಈ ವಿಷಯನ ಹೇಳಿಲ್ಲ ಅಂದರೆ ಅದಕ್ಕೂ ಒಂದು ಬಲವಾದ ಕಾರಣ ಇದೆ ಗೌಡ್ರೆ, ನೀವಾರು ನನ್ನನ್ನು ನಂಬಿ ಗೌಡ್ರೆ ಅಂತ ವಿದ್ಯಾ ಕಣ್ಣೀರು ಹಾಕ್ತಾರೆ. ಆಗ ಈಶ್ವರಿ, ಬಾವ ಇವಳು ಕಣ್ಣೀರಿಗೆ ಕರಗಬೇಡಿ ಬಾವ, ಇವಳು ಸಾಮಾನ್ಯದವಳಲ್ಲ, ಇಂಥ ದೊಡ್ಡ ವಿಷಯನೇ ನಮ್ಮಿಂದ ಮುಚ್ಚಿಟ್ಟಿದ್ದಾಳೆ ಅಂದರೆ ಇವಳನ್ನ ಸುಮ್ಮನೆ ಬಿಡಬೇಕಂತ ಇದ್ದೀರಾ ಅಂತ ಇಲ್ಲಿ ಈಶ್ವರಿ ಕೂಗಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಸಾವಿತ್ರಿ ವಿನಂತಿ ತುಂಬಾ ಖುಷಿ ಆಗ್ತಾರೆ. ಹಬ್ಬ ಹಬ್ಬ ಹಬ್ಬ, ಅಲ್ಲ ಈ ವಿದ್ಯಾ ಇಷ್ಟೊಂದು ಸತ್ಯನ ಮುಚ್ಚಿಟ್ಟಿದ್ದಾಳ, ಕೊನೆಗೂ ನಮ್ಮ ಈಶ್ವರಿ ಒಳ್ಳೆಯದೇ ಮಾಡಿದಾಳೆ, ಈ ವಿದ್ಯೆಗೆ ಸರಿಯಾಗಿ ಪಾಠ ಕಲಿಸಿದಾಳೆ, ಇನ್ಮೇಲೆ ಈ ವಿದ್ಯಾ ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗ್ತಾ ಇರಬೇಕು ಕಣ್ಲೇ ವಿನಂತಿ, ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದಾಳಲ್ಲ ಈ ವಿದ್ಯಾ, ಈಗ ಇವಳೇ ಮನೆಯಿಂದ ಹೊರಗಡೆ ಹೋಗ್ತಾಳೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಇವಳು ಈ ಮನೆಗೆ ಬರೋಕ್ಕಿಲ್ಲ, ಆಮೇಲೆ ಭದ್ರಂತಾವ ನೀನನ್ನು ಮದುವೆ ಮಾಡಿ ಈ ಮನೆ ಸೊಸೆ ಮಾಡ್ಕೊತಾರೆ, ನೋಡ್ತಾ ಇರು, ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಸಾವಿತ್ರಿನೇ ಅಲ್ಲ ಅಂತ ಹೇಳಿ ಈ ಕಡೆ ಸಾವಿತ್ರಿನೂ ಕೂಡ ತುಂಬ ಖುಷಿ ಆಗ್ತಾ ಇರ್ತಾರೆ. ಆಗ ವಿದ್ಯಾ ತಾಯಿ ದಯವಿಟ್ಟು ಕ್ಷಮಿಸ್ಬೇಡಿ, ಇದರಲ್ಲಿ ವಿದ್ಯೆದು ಏನೂ ತಪ್ಪಿಲ್ಲ, ಇಷ್ಟಕ್ಕೆಲ್ಲ ಕಾರಣ ನಾನೇ, ನನಗೇನು ಶಿಕ್ಷೆನಾದರೂ ಕೊಡಿ, ಆದರೆ ವಿದ್ಯೆದಿದ್ರಲ್ಲಿ ಏನೂ ತಪ್ಪಿಲ್ಲ ಅಳಿಯಂದ್ರೆ, ನನ್ನ ಮಾತು ಕೇಳಿ ಅಳಿಯಂದ್ರೆ, ಪಾಪ ನಮ್ಮ ವಿದ್ಯಾ ಇದರಲ್ಲಿ ಏನೂ ತಪ್ಪಿಲ್ಲ ಅವಳದ್ದು ಅಂತ ಇಲ್ಲಿ ಚೆಲುವ ಮತ್ತು ವಿದ್ಯಾ ತಾಯಿ ಇಬ್ಬರು ಕೂಡ ಕಣ್ಣೀರು ಹಾಕಿ ಬೇಡ್ಕೊತಾ ಇರ್ತಾರೆ. ಆದರೆ ಭದ್ರ ಮಾತ್ರ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಆಗ ಶಿವರಾಮೇಗೌಡರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಈಶ್ವರಿ, ಮುಚ್ಚೆ ಬಾಯಿ, ತಾಯಿ ಮಕ್ಕಳು ಎಲ್ಲ ಸೇರಿಕೊಂಡು ಆಟ ಆಡ್ತಾ ಇದ್ದೀರಾ, ಅದು ನಮ್ಮ ಮನೆಯಲ್ಲಿ, ನೋಡಿದ್ರ ಬಾವ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟು ನಮ್ಮ ಆಸೆ ಕನಸು ಎಲ್ಲ ನುಚ್ಚು ನೂರು ಮಾಡಿಬಿಟ್ಟಿದ್ದಾಳೆ ಈ ವಿದ್ಯಾ, ಇವಳನ್ನ ಏನು ಮಾಡಬೇಕು ಹೇಳಿ, ಇವಳು ಮಾಡಿರೋ ತಪ್ಪಿಗೆ ಇವಳಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಇಲ್ಲಿ ಕೂಗಾಡ್ತಾರೆ ಈಶ್ವರಿ. ಮಾತಾಡಿ ಬಾವ, ಯಾಕೆ ಸುಮ್ಮನೆ ಇದ್ದೀರಾ ಅಂತ ಕಿರ್ಚಾಡ್ತಾರೆ. ಆಗ ಶಿವರಾಮೇಗೌಡರು, ವಿದ್ಯಾ ಏನಮ್ಮ ಇದಲ್ಲ, ಈ ಮನೆ ಮುದ್ದು ಸೊಸೆ ನೀನಂತ ಅಂದ್ಕೊಂಡು ಇಷ್ಟೊಂದು ಮೋಸ ಮಾಡಿದ್ಯಾ ನಮಗೆ ಅಂತ ಕಿರ್ಚಾಡ್ತಾರೆ. ಆಗ ಈಶ್ವರಿ, ಹ್ಞೂ ಬಾವ ಹ್ಞೂ, ಇವಳನ್ನ ಈಗ ಬಿಟ್ಟರೆ ಖಂಡಿತವಾಗ್ಲೂ ಆಗಲ್ಲ ಬಾವ, ಇಷ್ಟು ದಿನ ಅವಳು ಮಾಡಿರೋ ಮೋಸಕ್ಕೆ ಸರಿಯಾಗಿ ಶಿಕ್ಷೆ ಕೊಡಲೇಬೇಕು ಬಾವ, ನಮ್ಮ ಮನೆ ನಮ್ಮ ಭದ್ರ ಎಷ್ಟು ಆಸೆ ಕನಸು ಇಟ್ಕೊಂಡಿದ್ದಾನೆ, ತನ್ನ ತಾಯಿನೇ ಹುಟ್ಟಿ ಬರ್ತಾಳೆ ಅಂತ ತುಂಬಾ ಆಸೆ ಇಟ್ಕೊಂಡವನೆ, ಆದರೆ ಅವನ ಆಸೆ ನನ್ನ ಕನಸನ್ನು ನುಚ್ಚು ನೂರು ಮಾಡಿದ್ದಾಳೆ ಇವಳು ಅಂತ ಇಲ್ಲಿ ಈಶ್ವರಿ ಕೂಗಾಡ್ತಾರೆ. ಇಲ್ಲ, ಇವಳು ಈಗಲೇ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಈಶ್ವರಿ ಕೂಗಾಡಿದಾಗ ಆಗ ವಿದ್ಯಾ, ಹೌದು ನಾನು ತಪ್ಪು ಮಾಡಿವ್ನಿ, ನಾನು ದೊಡ್ಡ ತಪ್ಪೇ ಮಾಡಿವ್ನಿ, ಅದಕ್ಕೂ ಕಾರಣ ಇದೆ ಮಾವಯ್ಯ, ದಯವಿಟ್ಟು ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸೋಲ್ಲ, ನೀವು ಯಾರು ನನ್ನನ್ನು ಇದಕ್ಕೆ ಕ್ಷಮೆನೇ ಇಲ್ಲ ಅಂತ ಗೊತ್ತು ನನಗೆ, ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇರಲ್ಲ ಅಂತ ಹೇಳಿ ವಿದ್ಯಾ ಅಂದ್ಕೊಂಡು ಒಂದು ಹೆಜ್ಜೆ ಮುಂದಿಡ್ತಾರೆ. ಆಗ ಮೋಹನವರು, ವಿದ್ಯಾ ನಿಂತ್ಕೊ ನೀನು ಅಂತ ಹೇಳ್ತಾರೆ. ನೋಡಿ, ಇದರಲ್ಲಿ ವಿದ್ಯನ್ಕಿಂತ ಜಾಸ್ತಿ ತಪ್ಪು ನಂದು ಇದೆ, ಆವತ್ತು ಡಾಕ್ಟ್ರು ಈ ರೀತಿ ಹೇಳಿದ್ದನ್ನೆಲ್ಲ ಮನೆಯವ್ರ ಮುಂದೆ ಹೇಳ್ತಾರೆ, ಆವತ್ತು ನಾನು ಸತ್ಯನ ಹೇಳಬೇಕಿತ್ತು, ಇಷ್ಟೆಲ್ಲ ಆಗ್ತಿರಲಿಲ್ಲ, ಇದಕ್ಕೆ ಕಾರಣ ನಾನು ಕೂಡ ಇದ್ದೀನಿ, ಶಿಕ್ಷೆ ಆಗೋದಾದರೆ ನನಗೂ ಶಿಕ್ಷೆ ಆಗಬೇಕು, ಇಲ್ಲ ಅಂದರೆ ಈ ವಿದ್ಯಾ ಮನೆಯಿಂದ ಹೊರಗಡೆ ಹೋಗಬಾರ್ದು, ವಿದ್ಯಾ ಇಲ್ಲೇ ಇರ್ತಾಳೆ ಅಂತ ಮೋಹನ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ತುಂಬಾ ಶಾಕ್ ಆಗ್ತಾರೆ. ಏನಿದು, ನಾನು ಅಂದ್ಕೊಂಡಿದ್ದೆ ಏನು ಇಲ್ಲೇನೋ ಆಗ್ತಾ ಇದೆಯಲ್ಲ ಅಂತ ಟೆನ್ಷನ್ ಆಗ್ತಾರೆ. ಆಗ ಶಿವರಾಮೇಗೌಡ್ರ ಹತ್ರ ಈ ಕಡೆ ಮೋಹನ ಹೇಳಿದಾಗ ಶಿವರಾಮೇಗೌಡರು ವಿದ್ಯಾನ ಮನೆಯಲ್ಲೇ ಇರಿಸ್ಕೊತಾರೆ. ಆದರೆ ಈ ಕಡೆ ಈಶ್ವರಿ ಪ್ಲ್ಯಾನ್ ಎಲ್ಲ ಉಲ್ಟಾಗಿ ಹೋಗುತ್ತೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಮುಂದೆ ಈ ಭದ್ರ ಮತ್ತು ವಿದ್ಯಾ ದೂರ ಆಗ್ತಾರಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಂತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.